ಮಂತ್ರಿವರ್ಯ, ಅಲ್ಲಿ ನೋಡಿ, ನಮ್ಮ ಮಾತಾಪಿತರು ನಮ್ಮನ್ನು ಹಿಂಬಾಲಿಸಿ ನಡೆದು ಬರುತ್ತಿದ್ದಾರೆ. ಅಯೋಧ್ಯೆಯ ದಶರಥ ಮಹಾರಾಜರು ದುಃಖ ತಪ್ತ ಸಾಮಾನ್ಯ ತಂದೆಯಂತೆ ಬೀದಿಯಲ್ಲಿ ನಡೆದು ಬರುತ್ತಿದ್ದಾರೆ. ರಾಮಚಂದ್ರ, ಕೂಡುದು ಮಂತ್ರಿಗಳೇ, ಕೂಡುದು. ಅವರು ಹೀಗೆ ಬರಬಾರದು. ಅವರು ಹಿಂದಿರುಗಿ ಹೋಗುವಂತೆ ನಾನು ಅವರ ಮನವೊಲಿಸಿ ಬರುತ್ತೇನೆ. ತಗೋ ಲಕ್ಷ್ಮಣ. ಮಹಾರಾಣಿ, ಮಹಾರಾಣಿ, ಮಹಾರಾಜರು ಕೌಸಲ್ಯ, ಸುಮಿತ್ರ ರಾಮನ ಹಿಂದೆ ಹೊರಟು ಹೋಗುತ್ತಿದ್ದಾರೆ. ಹೋದರೆ ಹೋಗಲಿ ಬಿಡು ಮಂಥರೆ. ಕೂಡದು ಮಹಾರಾಣಿ, ಕೂಡದು. ಅವರೇನಾದರೂ ರಾಮನ ಹಿಂದೆ ಹೊರಟು ಹೋದರೆ ನಮ್ಮ ಭರತನ ಪಟ್ಟಾಭಿಷೇಕ ಮಾಡುವವರು ಯಾರು? ಹೌದಲ್ಲವೇ ಮಂಥರೆ, ನಾನು ಇದನ್ನು ಮರೆತೇ ಬಿಟ್ಟಿದ್ದೆ. ಹೌದು ಮಹಾರಾಣಿ, ಅದಕ್ಕೆ ನೀವು ಹೋಗಿ ಮಹಾರಾಜರನ್ನು ಉಪಾಯವಾಗಿ ನಿಮ್ಮ ಅಂತಃಪುರಕ್ಕೆ ಕರೆದುಕೊಂಡು ಬನ್ನಿ. ಅವರೇನಾದರೂ ಕೌಸಲ್ಯ ಸುಮಿತ್ರೆಯ ವಶವಾದರೆ ಅಪಾಯ. ಹೌದು ಮಂಥರೆ, ನೀನು ಹೇಳುತ್ತಿರುವುದು ನಿಜ. ನಾನೀ ಕೂಡಲೇ ಹೋಗಿ ಮಹಾರಾಜರನ್ನು ನನ್ನ ಅಂತಃಪುರಕ್ಕೆ ಕರೆದುಕೊಂಡು ಬರುತ್ತೇನೆ. ರಾಮಚಂದ್ರ ಮಗನೇ, ಇನ್ನು ಎಷ್ಟು ದೂರ ಎಂದು ರಾಮನನ್ನೇ ಹಿಂಬಾಲಿಸುತ್ತೀರಿ? ಕೌಸಲ್ಯೆ, ಈಗಾಗಲೇ ನನ್ನ ಪ್ರಾಣ ರಾಮನ ಹಿಂದೆಯೇ ಹೊರಟು ಹೋಗಿದೆ. ರಾಮಚಂದ್ರ ಸಮಾಧಾನ ಮಾಡಿಕೊಳ್ಳಿ, ಬನ್ನಿ ಅರಮನೆಗೆ ಹಿಂತಿರುಗೋಣ. ಅರಮನೆ? ಇನ್ನೆಲ್ಲಿ ಅರಮನೆ ಸುಮಿತ್ರ, ಇನ್ನೆಲ್ಲಿ ಅರಮನೆ? ರಾಮನಿಲ್ಲದ ಅದು ಅರಮನೆಯಲ್ಲ, ಅದು ನನ್ನ ಸೆರೆಮನೆ. ಅಲ್ಲಿ ನಾನು ಹೇಗಿರಲಿ? ಕೈಕೇಯಿ ಇನ್ನೂ ಹೊರಡಲಿಲ್ಲವೇ ಎಂದು ರಾಮನನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವಾಗ ಇನ್ನು ರಾಮ ಎಷ್ಟು ಹೊತ್ತು ನಿಲ್ಲುತ್ತಾನೆ ಪ್ರಭು? ನನ್ನ ರಾಮ ಬರ್ತಿದ್ದಾನೆ. ರಾಮಚಂದ್ರ, ರಾಮ ಮಗನೇ, ಬಾ ಬಾ ಬಾ. ಬಂದೆಯಾ ಕಂದ, ಬಂದೆಯಾ ರಾಮಚಂದ್ರ? ರಾಮಚಂದ್ರ ತಂದೆ, ಇಷ್ಟೊಂದು ಭಾವುಕತೆ ಏಕೆ? ನಾನು ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೊರಡುತ್ತಿಲ್ಲ. ನಾನು ಬಹು ಬೇಗನೆ ಹಿಂದಿರುಗಿ ಬರುತ್ತೇನೆ. 14 ವರ್ಷ ನಿನಗೆ ಬೇಗ. ಆದರೆ ಈ ನಿನ್ನ ತಂದೆಗೆ ಅದು ಮುಗಿಯಲಾರದ ಸುದೀರ್ಘ ಅವಧಿ ಮಗನೇ. ಅಲ್ಲಿಯವರೆಗೆ ಈ ಮುದಿ ದೇಹದಲ್ಲಿ ಜೀವ ಇರಲು ಸಾಧ್ಯ. ತಂದೆ, ದಯವಿಟ್ಟು ಹಾಗೆ ಮಾತನಾಡಬೇಡಿ ತಂದೆ. ಧೀರರಾದ ನನ್ನ ತಂದೆಯವರು ಇಷ್ಟೊಂದು ದುರ್ಬಲ ಮನಸ್ಸಿನವರಲ್ಲ. ನಾನು ನನ್ನ ವನವಾಸವನ್ನು ಮುಗಿಸಿಕೊಂಡು ತಮ್ಮ ಅಕ್ಕರೆ ಮಡಿಲನ್ನು ಮತ್ತೆ ಸೇರುತ್ತೇನೆ. ರಾಮಚಂದ್ರ, ಈ ನನ್ನ ಸುಂದರವಾದ ರೂಪವನ್ನು ನೋಡದೆ ನಾನು ಬದುಕಿರಬಲ್ಲೆನೆ. ನಿನ್ನ ಮಧುರವಾದ ಮಾತುಗಳನ್ನು ಕೇಳದೆ ನಾನು ತೀರವನ್ನು ದೂಡಬಲ್ಲೆನೆ. ಇಲ್ಲ ರಾಮಚಂದ್ರ, ಸಾಧ್ಯವಿಲ್ಲ. ನಾನು ನಿನ್ನೊಡನೆ ಬರುತ್ತೇನೆ. ಇಲ್ಲ ಪ್ರಭು, ತಾವೆಲ್ಲಿಗೂ ಹೋಗುವಂತಿಲ್ಲ. ಭರತನಿಗೆ ಪಟ್ಟ ಕಟ್ಟುವ ಕರ್ತವ್ಯವಿದೆ. ಹೌದು ತಂದೆ,
ಕೇಕೆ ನಗರದಿಂದ ಹಿಂದಿರುಗಿ ಬಂದ ನನ್ನ ಸೋದರನಿಗೆ ತಮ್ಮ ಅಕ್ಕರೆ ಬೇಕು. ತಾವು ಇಲ್ಲೇ ನಿಲ್ಲಿ. ಅರಮನೆಗೆ ಹಿಂದಿರುಗಿ ತಂದೆ. ರಾಮಚಂದ್ರ, ತಂದೆ, ನನ್ನ ಮೇಲೆ ಆಣೆ, ತಾವು ಹಠ ಮಾಡಬೇಡಿ. ದಯವಿಟ್ಟು ಹಿಂದಿರುಗಿ. ಅಯ್ಯೋ ದೈವವೇ! ರಾಮಚಂದ್ರ, ಆಣೆ ಇಟ್ಟು ನನ್ನನ್ನು ತಡೆದು ಬಿಟ್ಟಿಯಲ್ಲ. ಬೇಡ ರಾಮ, ರಾಮಚಂದ್ರ. ತಂದೆ, ನನಗೆ ಅಪ್ಪಣೆ ಕೊಡಿ. ಮಾತೆ, ನನ್ನ ತಂದೆಯವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ. ಮಂತ್ರಿವರ್ಯ, ನಡಿ. ಅಯ್ಯೋ, ನನ್ನ ರಾಮ ಹೊರಟೇ ಹೋದನಲ್ಲ. ವಿಧಿಗೆ ಇಂತಹ ದಾರುಣವಾದ ಪರಿಸ್ಥಿತಿ ಯಾವ ತಂದೆಗೂ ಬಾರದಿರಲಿ. ರಾಮ, ಪ್ರಭು, ಬನ್ನಿ ಪ್ರಭು, ಅರಮನೆಗೆ ಹಿಂದಿರುಗೋಣ ಬನ್ನಿ. ರಾಮಚಂದ್ರ, ನನ್ನ ಪ್ರಿಯ ಪುತ್ರ, ನನ್ನನ್ನು ಈ ಪಶ್ಚಾತ್ತಾಪದ ಕೂಪದಲ್ಲಿ ನರಳುವಂತೆ ಮಾಡಿಬಿಟ್ಟು ಹೋದೆಯಾ? ನಿನ್ನ ಪ್ರಿಯವಾದ ಮುಖವನ್ನು ನಾನೆಂದು ನೋಡಲಿ? ನಿನ್ನ ನಯ, ವಿನಯ, ಸನ್ನಡತೆ, ಸಂಚರಿಕೆ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಅಚ್ಚೊಂತಿದಂತಾಗಿದೆ. ನಿನ್ನನ್ನು ನೋಡದೆ ನಾನು ಹೇಗಿರಲಿ ರಾಮಚಂದ್ರ, ಹೇಗಿರಲಿ? ಕೌಸಲ್ಯ, ಕೌಸಲ್ಯ, ಇನ್ನೆಂದೂ ನಾನು ರಾಮಚಂದ್ರನ ಮುಖವನ್ನು ನೋಡಲು ಸಾಧ್ಯವೇ ಇಲ್ಲವೇ? ಇಲ್ಲ ಪ್ರಭು, ನಾವು ಕಾಣುತ್ತೇವೆ ಪ್ರಭು, ಕಾಣುತ್ತೇವೆ. ಅವನು ಆದಷ್ಟು ಬೇಗ ಬರುತ್ತಾನೆ. ಅವನೊಡನೆ ನಾವು ಮಾತನಾಡುತ್ತೇವೆ. ಇಲ್ಲ ಇಲ್ಲ ಕೌಸಲ್ಯ, ನೀನೇಕೆ ನನ್ನನ್ನು ಮುಟ್ಟಿದೆ? ಪಾಪಿ, ದೂರ ಸರಿ.
ನಿನ್ನ ನೀಚ ಕೈಗಳಿಂದ ನನ್ನನ್ನು ಮುಟ್ಟಬೇಡ. ನಿನ್ನನ್ನು ನೋಡುವುದು ಮಹಾಪಾಪ. ತೊಲಗಿ ಹೋಗು. ನೀನು ನನ್ನ ಪತ್ನಿಯೂ ಅಲ್ಲ, ನಾನು ನಿನ್ನ ಪತಿಯೂ ಅಲ್ಲ. ನನ್ನ ಕುಲಧರ್ಮವನ್ನೇ ತ್ಯಜಿಸಿದ ನಿನ್ನನ್ನು ನಾನು ತ್ಯಜಿಸುತ್ತಿದ್ದೇನೆ. ತೊಲಗು, ಹೋಗು. ಪ್ರಭು, ನನ್ನ ಮಾತನ್ನು ಕೊಂಚ ಕೇಳಿ. ನಿನ್ನ ಮಾತನ್ನು ಕೇಳುವುದೇನಿದೆ? ಪಾಷಾಣ ಹೃದಯಾದ ನಿನ್ನ ಮಾತನ್ನು ಕೇಳಲು ನಾನು ಸಿದ್ಧನಿಲ್ಲ. ಈ ಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿಯೂ ನಿನ್ನ ಮಾತನ್ನು ನಾನು ಕೇಳಲಾರೆ. ನನ್ನ ಪುತ್ರ ಭರತ ಬಂದ ಮೇಲೆ ಭರತ ಈ ರಾಜ್ಯದ ಸಿಂಹಾಸನವನ್ನೇರಿದರೆ ನನ್ನ ಮರಣಾನಂತರ ಅವನು ಮಾಡುವ ಶ್ರಾದ್ದವೇ ಆಗಲಿ, ತರ್ಪಣವೇ ಆಗಲಿ ತಂದೆಗೆ ಸೇರಕೂಡದು. ತೊಲಗು, ಹೋಗು. ಸುಮಿತ್ರ, ನನ್ನನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ, ಕತ್ತಲಾಯ್ತು ಅಯೋಧ್ಯೆಗೆ. ನಿನ್ನೆ ಸಂಭ್ರಮ ಅಳೀತು, ಲೋಕ ಶೋಕದಿ ಮುಳುಗಿತು. ನಿನ್ನೆ ಸಂಭ್ರಮ ಅಳೀತು, ಲೋಕ ಶೋಕದಿ ಮುಳುಗಿತು. ನಾರು ಮಡಿಯಲಿ ರಾಮನ ಕಂಡು ಜನಮನ ಮರುಗಿತು. ನಾರು ಮಡಿಯಲಿ ರಾಮನ ಕಂಡು ಜನಮನ ಮರುಗಿತು, ಜನಮನ ಮರುಗಿತು. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ, ಕತ್ತಲಾಯ್ತು ಅಯೋಧ್ಯೆಗೆ. ತಂದೆ ಕೊಟ್ಟ ಮಾತನು ಉಳಿಸಿದ ಬಲುಧೀರನು, ತಂದೆ ಕೊಟ್ಟ ಮಾತನು ಉಳಿಸಿದ ಬಲುಧೀರನು. ರಾಜ್ಯ ಭೋಗವ ತೊರೆದನು, ದುಗುಡವಿಲ್ಲದೆ ನಡೆದನು. ರಾಜ್ಯ ಭೋಗವ ತೊರೆದನು, ದುಗುಡವಿಲ್ಲದೆ ನಡೆದನು, ದುಗುಡವಿಲ್ಲದೆ ನಡೆದನು. ದೇವಿ ಕೌಸಲ್ಯ, ಹೇಳಿ ಪ್ರಭು. ಈಗಾಗಲೇ ನಮ್ಮ ರಾಮಚಂದ್ರ ಈ ರಾಜ್ಯದ ಗಡಿಯನ್ನು ದಾಟಿರಬಹುದಲ್ಲವೇ? ಹೌದು ಪ್ರಭು, ದಾಟಿರಬಹುದು. ಪುರುಷೋತ್ತಮನಾದ ರಾಮಚಂದ್ರನ ರಥವನ್ನು ಎಳೆಯುತ್ತಿರುವ ಕುದುರೆಗಳ ಹೆಜ್ಜೆಗಳನ್ನಾದರೂ ನೋಡಬಹುದು. ಆದರೆ ನನ್ನ ರಾಮಚಂದ್ರನನ್ನು ನೋಡಲಾಗುವುದಿಲ್ಲವಲ್ಲ. ಪ್ರಭು, ನೋಡಬಹುದು, ಖಂಡಿತವಾಗಿಯೂ ನೋಡಬಹುದು. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ವಿಶ್ರಾಂತಿ? ಇನ್ನೆಲ್ಲಿಯ ವಿಶ್ರಾಂತಿ ದೇವಿ? ನನ್ನ ರಾಮಚಂದ್ರ ಆ ಘೋರ ಅರಣ್ಯದಲ್ಲಿ
ಕಲ್ಲನ್ನು ಕೊಂಬೆಯನ್ನು ತಲೆದಿಂಬಾಗಿಸಿಕೊಂಡು ಮಲಗಿರುವಾಗ ನಾನು ಈ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿಕೊಳ್ಳಲು ಸಾಧ್ಯವೇ? ಸಾಧ್ಯವಿಲ್ಲ ದೇವಿ, ಸಾಧ್ಯವಿಲ್ಲ. ಪ್ರಭು, ನಮ್ಮ ರಾಮಚಂದ್ರ ಸುಖ ದುಃಖ ಎರಡನ್ನೂ ಸಮನಾಗಿ ನೋಡುವಂತಹ ಸ್ಥಿತ ಪ್ರಜ್ಞೆ. ಅವನ ಚಿಂತೆ ನಿಮಗೆ ಬೇಡ. ದಯವಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಇಲ್ಲ ದೇವಿ, ದೇವಿ, ನಮ್ಮ ರಾಮಚಂದ್ರ ನಿದ್ರಿಸುತ್ತಿರುವಾಗ ಒಂದಿ ಮಾಗದರ ಸುಮಧುರ ಗಾಯನದಿಂದ ಅವನು ಎಚ್ಚರಗೊಳ್ಳುತ್ತಿದ್ದ. ಆದರೆ ಈಗ ಕಾಡು ಮೃಗಗಳ ಧ್ವನಿಯನ್ನು ಕೇಳಿ ಎಚ್ಚರಗೊಳ್ಳಬೇಕು. ಎಂತಹ ವಿಪರ್ಯಾಸ, ಎಂತಹ ವಿಪರ್ಯಾಸ. ಪ್ರಭು, ನಾವು ಎಷ್ಟು ಚಿಂತಿಸಿದರೂ ಅಷ್ಟೇ, ಎಷ್ಟು ಕಳವಳಪಟ್ಟರೂ ಅಷ್ಟೇ, ಈ ಚಿಂತೆಯನ್ನು ನಾವು ಅನುಭವಿಸಲೇಬೇಕು. ನಮ್ಮ ರಾಮ 14 ವರ್ಷಗಳು ವನವಾಸವನ್ನು ಮುಗಿಸಿ ಬರುವವರೆಗೂ ನಾವು ಕಾಯಲೇಬೇಕು. ಇಲ್ಲ ದೇವಿ, ಅಷ್ಟು ಸುದೀರ್ಘವಾಗಿ ನಾನು ಕಾಯಲು ಸಾಧ್ಯವೇ ಇಲ್ಲ. ಪಾಪ, ಜನಕ ಮಹಾರಾಜರ ಪುತ್ರಿ ಸೀತೆ ಆ ಘೋರ ಅರಣ್ಯದಲ್ಲಿ ಅದೆಷ್ಟು ಕಷ್ಟಪಡಬೇಕಾಗುವುದು ಏನು, ಅದನ್ನು ನೆನೆಸಿಕೊಂಡರೆ ನನ್ನ ಸಂಕಟ ಅತೀವವಾಗುತ್ತದೆ, ಅತೀವವಾಗುತ್ತದೆ. ಪ್ರಭು, ನಮ್ಮ ಸೀತೆ ಸಾಧ್ವಿ, ಅವಳ ರಕ್ಷಣೆಗಾಗಿ ನಮ್ಮ ರಾಮನಿದ್ದಾನೆ, ಲಕ್ಷ್ಮಣನಿದ್ದಾನೆ. ನೀವು ಅವಳ ಬಗ್ಗೆ ಚಿಂತಿಸಬೇಡಿ. ದಯವಿಟ್ಟು ನಿದ್ರಿಸಿ. ನಿನ್ನ ಆಸೆಯನ್ನು ತೀರಿಸಿಕೋ, ನೀನೇ ರಾಜ್ಯವಾಳು. ರಾಮನಿಲ್ಲದೆ ನಾನು ಮಾತ್ರ ಬದುಕಿರಲಾರೆ, ನಾನು ಬದುಕಿರಲಾರೆ. ನಿಲ್ಲಿಸಿ ಪ್ರಭು. ಕೈಕೆಯನ್ನು ನಿಂದಿಸುವ ನೆಪದಲ್ಲಿ ನನ್ನ ದುಃಖವನ್ನು ಇಮ್ಮಡಿಗೊಳಿಸಬೇಡಿ. ಪ್ರಭು, ನನ್ನ ಮಾತನ್ನು ಕೇಳಿ ದಯವಿಟ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಬನ್ನಿ. ಮಹಾಮಂತ್ರಿಗಳೇ, ಪ್ರಭು, ಹಿಂಬಾಲಿಸಿ ಬರುತ್ತಿದ್ದ ನನ್ನ ತಂದೆಯವರನ್ನು, ನನ್ನ ಮಾತೆಯರನ್ನು ಬಿಟ್ಟು ನಾವು ವೇಗವಾಗಿ ಬಂದು ಬಿಟ್ಟೆವು. ಈಗ ಅಶ್ವಗಳು ದಣಿದಿವೆ, ಅವುಗಳು ವಿಶ್ರಾಂತಿ ಪಡೆಯಲಿ, ನಂತರ ಹೊರಡೋಣ. ಹಾಗೆಯೇ ಆಗಲಿ ರಾಮಚಂದ್ರ. ನಾವು ಈಗಾಗಲೇ ಅರಣ್ಯ ಪ್ರವೇಶಕ್ಕೆ ಸಮೀಪವಾಗಿದ್ದೇವೆ. ಪೂಜ್ಯರೇ, ಪ್ರಣಾಮಗಳು. ರಾಮಚಂದ್ರ, ರಘುನಂದನ, ಈ ನಿಮ್ಮ ಕುದುರೆಗಳು ಬಹಳ ತಪ್ಪು ಕೆಲಸ ಮಾಡಿವೆ. ತಪ್ಪೆ? ಏಕೆ ಪೂಜ್ಯರೇ? ನಿನ್ನಂಥ ಸಕಲ ಗುಣ ಪರಿಪೂರ್ಣನಾದ ಪುರುಷೋತ್ತಮನಾದ ನಿನ್ನನ್ನು ಅಯೋಧ್ಯೆಗೆ ಕರೆದೊಯ್ಯದೆ ಅರಣ್ಯದ ಹಾದಿ ಅನುಸರಿಸಿ ಬಂದಿವೆಯಲ್ಲ, ಇದು ತಪ್ಪಲ್ಲವೇ? ಇಲ್ಲ ಪೂಜ್ಯರೇ, ಈ ಅಶ್ವಗಳು ಪಿತೃವಾಕ್ಯ ಪರಿಪಾಲನೆಯ ನನ್ನ ಧರ್ಮ ಪಾಲನೆಗೆ ನೆರವಾಗಿವೆ. ಅದಿರಲಿ, ನೀವೇಕೆ ಇಲ್ಲಿಗೆ ಬಂದಿರಿ? ನಾನೊಬ್ಬನೇ ಅಲ್ಲ ರಾಮಚಂದ್ರ, ನಿನ್ನ ಮೇಲಿನ ಪ್ರೀತಿಯಿಂದ ಪ್ರಜೆಗಳ ದೊಡ್ಡ ಸಮೂಹವೇ ಇಲ್ಲಿ ಬಂದು ಬೀಡು ಬಿಟ್ಟಿದೆ. ನಿನ್ನ ಜೊತೆ
ಅರಣ್ಯಕ್ಕೆ ಬರಬೇಕೆಂಬುದೇ ಎಲ್ಲರ ಅಪೇಕ್ಷೆ. ಇಲ್ಲ ಪೂಜ್ಯರೇ, ಇಂತಹ ನಿರ್ಧಾರ ಸರಿಯಲ್ಲ. ರಾಮಚಂದ್ರ, ನಿನಗೆ ಪಟ್ಟಾಭಿಷೇಕವು ತಪ್ಪಿ ಹೋಯಿತು. ಆ ಶ್ವೇತಛತ್ರ ಹೋದರೇನು? ವಾಜಪೇಯಿ ಆಗದಿಂದ ನಮಗೆ ದೊರೆತ ಶ್ವೇತಛತ್ರವನ್ನು ನಿನ್ನ ತಲೆಯ ಮೇಲೆ ಹಿಡಿದು ನಿನಗೆ ನೆರಳನ್ನು ನೀಡುತ್ತೇವೆ. ವಿಪ್ರೋತ್ತಮರೇ, ವನವಾಸಿಯಾದ ನನಗೆ ಶ್ವೇತಛತ್ರದ ಯಾವ ಅಗತ್ಯವೂ ಇಲ್ಲ. ರಾಮಚಂದ್ರ, ನಾವು ನಿಮ್ಮೊಡನೆ ಬರುತ್ತೇವೆ. ನಮ್ಮಲ್ಲಿರುವ ವೇದ ಭಂಡಾರಗಳನ್ನು ನಮ್ಮ ಜೊತೆಯಲ್ಲಿ ತರುತ್ತೇವೆ. ಪೂಜ್ಯರೇ, ತಮ್ಮ ಈ ಸದಾಭಿಮಾನವೇ ನನಗೆ ಆಶೀರ್ವಾದ. ತಾವು ತಮ್ಮ ಸತಿಸುತರೊಂದಿಗೆ ಅಯೋಧ್ಯೆಯಲ್ಲಿ ಸದಾ ಕರ್ಮಾನುಷ್ಠಾನದಲ್ಲಿರುವುದೇ ತಮ್ಮ ಕರ್ತವ್ಯ. ಅದೇ ನನಗೆ ಸಂತೋಷ ಕೊಡುವುದು. ಹಾಗಾದರೆ ಅಯೋಧ್ಯೆಗೆ ಹಿಂತಿರುಗು. ನಿನಗಾಗಿ ಸಕಲ ಜನಗಳು ಕಾತರೊಂದಿರುತ್ತಾರೆ. ಸಕಲ ಜೀವಜಂತುಗಳು ನಿನ್ನ ನಿರೀಕ್ಷೆಯಲ್ಲಿವೆ. ನಿನ್ನಲ್ಲಿ ಭಕ್ತಿ ಇರಿಸಿಕೊಂಡವರ ಇಷ್ಟಾರ್ಥವನ್ನು ನೆರವೇರಿಸುವುದು ನಿನ್ನ ಕರ್ತವ್ಯ. ವಿಪ್ರೋತ್ತಮರೇ, ತಾವೆಲ್ಲರೂ ಧರ್ಮವನ್ನು ಆಶ್ರಯಿಸಿದ್ದೇವೆ. ಆ ಧರ್ಮದ ಪಾಲನೆಗಾಗಿಯೇ ನಾನು ವನವಾಸಕ್ಕೆ ಹೊರಟಿದ್ದೇನೆ. ತಾವು ಅಯೋಧ್ಯೆಯಲ್ಲಿ ತಮ್ಮ ಧರ್ಮ ಪಾಲನೆ ಮಾಡಬೇಕು. ನಾನು ವನವಾಸದಲ್ಲಿ ನನ್ನ ಧರ್ಮ ಪಾಲನೆ ಮಾಡುತ್ತೇನೆ. ಅದೇ ಕರ್ತವ್ಯವಲ್ಲವೇ? ರಾಮಚಂದ್ರ, ನೀನು ಧರ್ಮದ ಹೆಸರನ್ನು ಹೇಳಿ ನನ್ನ ಬಾಯಿ ಕಟ್ಟಿಬಿಟ್ಟೆ. ನಿನ್ನ ಧರ್ಮದ ಪ್ರೀತಿಗೆ ಸಾಟಿ ಇಲ್ಲ. ನೀನು ನಂಬಿದ ಆ ಧರ್ಮವೇ ನಿನ್ನನ್ನು ಕಾಪಾಡಲಿ. ಮಹಾರಾಣಿ, ಮಂಥರೆ, ನೀನಾ? ಏನು ಯೋಚಿಸುತ್ತಿರುವಿರಿ? ಮಂಥರೆ, ನೀನು ಹೇಳಿದ ಹಾಗೆ ಮಹಾರಾಜರನ್ನು ಕರೆತರಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅವರು ಕೆಂಡಾಮಂಡಲವಾಗಿ ನನ್ನ ಕೈ ಕೊಡವಿ ನನ್ನನ್ನು ತಿರಸ್ಕರಿಸಿದರು. ಹೋಗುವಾಗ ನಿನ್ನನ್ನು ತ್ಯಜಿಸಿದೆ ಎಂದು ಕೂಗಿ ಕೂಗಿ ಹೇಳಿದರು. ಅವರು ಇನ್ನೆಂದೂ ನನ್ನ ಅಂತಃಪುರಕ್ಕೆ ಬರುವುದಿಲ್ಲ ಮಂಥರೆ. ಆ ಕೌಸಲ್ಯೆಯೊಂದಿಗೆ ಅವಳ ಅಂತಃಪುರಕ್ಕೆ ಹೊರಟು ಹೋದರು. ಧೈರ್ಯ ತಂದುಕೊಳ್ಳಿ ಮಹಾರಾಣಿ. ಮಂಥರೆ, ರಾಮನೇನೋ ವನವಾಸಕ್ಕೆ ಹೋದ. ಆದರೆ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗುವುದು ಹೇಗೆ ಮಂಥರೆ? ಮಹಾರಾಣಿ, ಬನ್ನಿ, ಕುಳಿತುಕೊಳ್ಳಿ. ತೆಗೆದುಕೊಳ್ಳಿ. ಮೊದಲು ಈ ಪಾನೀಯವನ್ನು ಸೇವಿಸಿ. ಇಷ್ಟಕ್ಕೆಲ್ಲ ಹತಾಶರಾದರೆ ಹೇಗೆ ಮಹಾರಾಣಿ? ಮಹಾರಾಣಿ, ಮಹಾರಾಜರು ಪ್ರೀತಿಯ ಪುತ್ರನ ವಿಯೋಗದಿಂದ ಮರುಳರಂತೆ ಮಾತನಾಡುವುದು ಸಹಜ. ಆದರೂ ಮಂಥರೆ, ಮಹಾರಾಜರಿಗೆ ನನ್ನ ಮೇಲಿನ ಕೋಪ, ಆಕ್ರೋಶ ಬದಲಾಗುವಂತೆ ಕಾಣುವುದಿಲ್ಲ. ಬದಲಾಗುತ್ತಾರೆ ಮಹಾರಾಣಿ. ಮಹಾರಾಜರು ಕೌಸಲ್ಯಾದೇವಿಯ ಅಂತಃಪುರದಲ್ಲಿ ಹೆಚ್ಚು ಕಾಲ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ನಿಮ್ಮನ್ನು ಹೆಚ್ಚು ಕಾಲ ಬಿಟ್ಟಿರುವುದಕ್ಕೂ ಸಾಧ್ಯವಿಲ್ಲ. ಆದರೂ ಮಂಥರೆ, ಅವರಿಗೇಕೆ ನನ್ನ ಮೇಲೆ ಅಷ್ಟೊಂದು ಕೋಪ, ಆಕ್ರೋಶ? ನಾನು ನನ್ನ ವರಗಳನ್ನು ಕೇಳಿದೆ ಅಷ್ಟೆ. ಅದಕ್ಕೆ
ಅವರಿಗೆಲ್ಲ ನನ್ನ ಮೇಲೆ ಏಕಂತಹ ಅಸಹನೆ? ಯಾಕೆಂದರೆ ಎಲ್ಲರಿಗೂ ರಾಮನ ಮೇಲೆ ಅಪಾರವಾದ ಪ್ರೇಮ ಇದೆ. ಅಂದರೆ ನನ್ನ ಪುತ್ರ ಭರತ ಗುಣವಂತನಲ್ಲವೇ? ರಾಮ ಹಿರಿಯ ಪುತ್ರ ಮಹಾರಾಣಿ. ಅಂದರೆ ಕಿರಿಯ ಪುತ್ರ ಪುತ್ರನಲ್ಲವೇ? ಅವನಿಗೆ ರಾಜ್ಯವಾಳುವ ಅಧಿಕಾರವಿಲ್ಲವೇ? ಹಾ, ಈ ಅಧಿಕಾರವನ್ನು ದೊರಕಿಸಲೆಂದಲ್ಲವೇ ನೀವು ನಿಮ್ಮ ವರ ಕೇಳಿದ್ದು. ಈಗ ನೀವು ಭರತನ ಪಟ್ಟಾಭಿಷೇಕದ ಕರ್ತವ್ಯವನ್ನು ಮಹಾರಾಜರಿಗೆ ನೆನಪು ಮಾಡಿಕೊಡಲೇಬೇಕು ಮಹಾರಾಣಿ. ಆದರೆ ಮಂಥರೆ, ಮಹಾರಾಜರು ನನ್ನ ಮೇಲಿನ ಕೋಪ ಆಕ್ರೋಶವನ್ನು ನನ್ನ ಪುತ್ರ ಭರತನ ಮೇಲೆ ತೋರಿಸಿದರೆ? ಅವರು ಕೋಪ ತೋರಿಸಿದರು ಅವನು ರಾಮನಷ್ಟೇ ಸಮರ್ಥವಾಗಿ ರಾಜ್ಯವಾಳುತ್ತಾನೆ ಎಂದು ತಿಳಿದಾಗ ಅವರ ಕೋಪ ತಾನಾಗೇ ಕರಗಿ ಹೋಗುತ್ತದೆ. ತಾವು ಚಿಂತೆ ಬಿಡಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ಆಗಲೇ ಸಂಜೆ ಆಗುತ್ತದೆ. ಮಹಾಮಂತ್ರಿಗಳೇ, ನಾವು ಈ ರಾತ್ರಿಯನ್ನು ಇಲ್ಲಿಯೇ ಕಳೆಯುವುದು ಒಳ್ಳೆಯದೆಂದು ನನ್ನ ಭಾವನೆ. ಹೌದು ರಾಮಚಂದ್ರ, ಇಲ್ಲೇ ಪ್ರಶಸ್ತವಾಗಿದೆ. ಮಹಾಮಂತ್ರಿಗಳೇ, ವಿಶ್ವಾಮಿತ್ರ ಮುನಿಗಳೊಂದಿಗೆ ಹೋಗಿದ್ದಾಗ ನನಗೂ ಲಕ್ಷ್ಮಣನಿಗೂ ಇಂತಹ ಅನುಭವ ಆಗಿದೆ. ಆದರೆ ಅರಮನೆಯಿಂದ ಮೊದಲ ಸಲ ಹೊರಬಂದ ಸೀತೆಗೆ ಇದು ತೀರಾ ಹೊಸದು. ಹೌದು ಸ್ವಾಮಿ, ಮಿಥಿಲೆ ಹಾಗೂ ಅಯೋಧ್ಯೆಯ ಅರಮನೆಗಳಲ್ಲಿ ರಾತ್ರಿಗಳನ್ನು ಕಳೆದಿರುವ ನನಗೆ ಇದು ತುಂಬಾ ಹೊಸದಾಗಿದೆ. ಈ ಅನುಭವಗಳು ಮುಂದೆ ಹಳದಾಗುತ್ತದೆ ದೇವಿ. ದೇವಿ ಕೇಳು, ಪಕ್ಷಿಗಳು ಸದ್ದು ಮಾಡುತ್ತಾ ತನ್ನ ತನ್ನ ಗೂಡುಗಳಿಗೆ ಹಿಂದಿರುಗುತ್ತಿವೆ. ನಮ್ಮ ಅರಮನೆಯಲ್ಲಿ ನಮ್ಮ ಮಾತಾಪಿತರು ನಮ್ಮನ್ನು ನೆನೆದು ದುಃಖಿಸುತ್ತಿರುತ್ತಾರೆ. ಅವರನ್ನು ಮತ್ತು ಪ್ರಜೆಗಳನ್ನು ನೆನೆದರೆ ನನಗೂ ಬಹಳ ದುಃಖವಾಗುತ್ತಿದೆ. ಹೌದು ಮಾತೆ, ನಿಮ್ಮ ಮಾತು ನಿಜ. ಅವರು ನಮಗಾಗಿ ದುಃಖಿಸುತ್ತಾರೆ, ನಾವು ಅವರಿಗಾಗಿ ದುಃಖಿಸುತ್ತಿದ್ದೇವೆ. ಈ ಎಲ್ಲ ದುಃಖಗಳಿಗೂ ಕಾರಣ ಬೇಡ ಲಕ್ಷ್ಮಣ, ಬೇಡ. ಸಮಾಧಾನ ತಂದುಕೋ. ಯಾರನ್ನು ದೂಷಿಸುವುದು ಬೇಡ. ನಮ್ಮ ದುಃಖವನ್ನು ಹೇಗೆ ನಿಯಂತ್ರಿಸಿಕೊಳ್ಳುವುದು ಎಂದು ನಾವು ಯೋಚನೆ ಮಾಡಬೇಕು. ರಾಮಚಂದ್ರ, ನೀವು ಅರಣ್ಯದಲ್ಲಿದ್ದುಕೊಂಡು ಅಯೋಧ್ಯೆಯಲ್ಲಿರುವ ಪ್ರಜೆಗಳು ಮತ್ತು ಪ್ರಭುಗಳ ದುಃಖವನ್ನು ಹೇಗೆ ನಿವಾರಣೆ ಮಾಡುತ್ತೀರಿ? ಮಹಾಮಂತ್ರಿಗಳೇ, ಅದು ನನ್ನ ಸೋದರ ಭರತ ನಿವಾರಣೆ ಮಾಡುತ್ತಾನೆ. ಧರ್ಮವನ್ನು ಬಲ್ಲ ಅವನು ನನ್ನ ತಂದೆ ದಶರಥ ಮಹಾರಾಜರ ಆದರ್ಶವನ್ನು ಪಾಲಿಸುತ್ತಾನೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯೋಧ್ಯೆಯಲ್ಲಿ ಪ್ರಜಾವತ್ಸಲನಾಗಿ ಧರ್ಮ ಪಾಲಕನಾಗಿ ರಾಜ್ಯವನ್ನು ಆಳುತ್ತಾನೆ. ಆ ನಂಬಿಕೆ ನನಗಿದೆ. ರಾಮಚಂದ್ರ, ಇನ್ನೇನು ಕತ್ತಲು ಆವರಿಸುತ್ತಿದೆ. ಸಹೋದರ, ನಾನು ಈಗಲೇ ನಿನಗೂ ಸೀತಾ ಮಾತೆಗೂ ಮಲಗಲು ಹುಲ್ಲಿನ ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಲಕ್ಷ್ಮಣ, ನೀನು ನನ್ನೊಂದಿಗೆ ಬಾರದೇ ಇದ್ದರೆ ನಮ್ಮ ಸಹಾಯಕ್ಕೆ ಯಾರು ಬರುತ್ತಿದ್ದರು? ಅದು ನನ್ನ ಭಾಗ್ಯ. ಸಹೋದರ, ನಾನು ಈಗಲೇ ಆಹಾರಕ್ಕಾಗಿ ಗೆಡ್ಡೆ ಗೆಣಸು ಏನಾದರೂ ದೊರೆಯುವುದೇನೋ ಎಂದು ನೋಡುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಈ ದಿನ ನನಗೆ ಏನು ಬೇಡವೆನಿಸುತ್ತದೆ. ಈ ರಾತ್ರಿಯನ್ನು ನಾನು ಉಪವಾಸ ಮಾಡುತ್ತಾ ಕಳೆಯುತ್ತೇನೆ. ಮಹಾಮಂತ್ರಿಗಳೇ, ಅಶ್ವಗಳ ಆಹಾರಕ್ಕೆ ತಾವು ವ್ಯವಸ್ಥೆ ಮಾಡಿ. ಮಾಡುತ್ತೇನೆ ರಾಮಚಂದ್ರ. ಲಕ್ಷ್ಮಣ, ಇಲ್ಲಿ ಜನಗಳ ಗದ್ದಲ ಕೇಳಿಸುತ್ತಿದೆ. ಪ್ರಜೆಗಳು ನಮ್ಮನ್ನು ಹಿಂಬಾಲಿಸಿ ಇಲ್ಲಿವರೆಗೂ ಬಂದಿರುವರೇನೋ ನೋಡಿಕೊಂಡು ಬಾ. ಆಗಲಿ ಸಹೋದರ, ಈಗಲೇ ನೋಡಿ ಬರುತ್ತೇನೆ. ಸಹೋದರ, ನಿನ್ನ ಊಹೆ ಸರಿಯಾಗಿದೆ. ಅಯೋಧ್ಯೆಯ ಪ್ರಜೆಗಳ ಒಂದು ದೊಡ್ಡ ಸಮೂಹವೇ ಹತ್ತಿರದಲ್ಲಿ ಬೀಡು ಬಿಟ್ಟಿದೆ. ಪ್ರಾತಃ ಕಾಲದಲ್ಲಿ ನಮ್ಮನ್ನು ಹಿಂಬಾಲಿಸಿ
ಅರಣ್ಯಕ್ಕೆ ಹೊರಡಬೇಕೆಂದು ಅವರೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಇದರಿಂದ ಪ್ರಜೆಗಳಿಗೆ ರಾಮಚಂದ್ರನ ಮೇಲೆ ಎಂತಹ ಪ್ರೇಮ ಇದೆ ಎಂದು ಅರ್ಥವಾಗುತ್ತದೆ. ಅವರನ್ನು ಹಿಂದೆ ಕಳುಹಿಸುವುದು ಕಷ್ಟವಾಗಬಹುದು. ಹೌದು ಮಹಾಮಂತ್ರಿಗಳೇ, ಕಠಿಣವಾಗಿ ಮಾತನಾಡಬೇಕಾಗುವುದೋ ಏನು? ಕೂಡುದು ಲಕ್ಷ್ಮಣ, ಕೂಡುದು. ನಮ್ಮ ಮೇಲಿನ ಪ್ರೀತಿಯಿಂದ ಬಂದಿರುವ ಪ್ರಜೆಗಳಿಗೆ ಕಠಿಣವಾಗಿ ಮಾತನಾಡಿಸಿ ಅವರ ಮನಸ್ಸನ್ನು ನೋಯಿಸಬಾರದು. ಆ ವೃದ್ಧ ಬ್ರಾಹ್ಮಣನನ್ನು ಹೇಗೆ ಪ್ರೀತಿಯಿಂದ ಕಳಿಸಿದವೋ ಇವರನ್ನು ಹಾಗೆ ಪ್ರೀತಿಯಿಂದ ಒಪ್ಪಿಸಿ ಕಳಿಸಬೇಕಾಗುತ್ತದೆ. ಆ ಬ್ರಾಹ್ಮಣ ವಿವೇಕಿಯೂ ಜ್ಞಾನಿಯೂ ಆಗಿದ್ದ, ಧರ್ಮದ ಅರ್ಥವನ್ನು ಬಲ್ಲವನಾಗಿದ್ದ. ಆದುದರಿಂದಲೇ ನಿನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ತೆರಳಿದ. ಆದರೆ ಈ ಸಮೂಹದಲ್ಲಿ ಯುವಕರೇ ಹೆಚ್ಚಾಗಿದ್ದು ಅವರು ಯಾರ ಮಾತನಾದರೂ ಕೇಳುತ್ತಾರೆ ಎಂದು ನನಗೆ ಅನಿಸುತ್ತಿಲ್ಲ. ಏನೇ ಆದರೂ ನಾನು ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ. ಸ್ವಾಮಿ, ಹಾಗಾದರೆ ಅವರಿಗೆ ನಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬರಲು ಅವಕಾಶ ನೀಡುತ್ತೀರೇ? ಇಲ್ಲ ದೇವಿ, ಖಂಡಿತವಾಗಿಯೂ ಇಲ್ಲ. ಅವರು ನಮ್ಮೊಂದಿಗೆ ಬರಲು ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡುವುದು ರಾಮಚಂದ್ರ? ಅವರು ನಮ್ಮಿಂದೆ ಬಾರದಂತೆ, ಅವರೊಂದಿಗೆ ಕಠಿಣ ಮಾತುಗಳನ್ನಾಡದಂತೆ ನಾವು ಒಂದು ಉಪಾಯವನ್ನು ಹುಡುಕಬೇಕು. ದೇವಿ, ಸೀತೆ, ಏನು ಸ್ವಾಮಿ? ಬೆಳಗಾಗುವ ಮೊದಲೇ ನಾವು ಹೊರಟು ಬಿಡೋಣ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ಮಹಾಮಂತ್ರಿಗಳೇ. ಸಹೋದರ, ನಿದ್ರೆ ಬರಲಿಲ್ಲವೇ? ಏನಾದರೂ ಅಗತ್ಯವಿತ್ತೆ ರಾಮಚಂದ್ರ? ಇಲ್ಲ ಅಮಾತ್ಯರೇ, ನನಗೆ ಯಾವುದರ ಅಗತ್ಯವೂ ಇಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ಬೆಳಗಾಗುತ್ತದೆ. ನಾವು ಕೂಡಲೇ ಹೊರಡಬೇಕು. ಅಯೋಧ್ಯೆಯ ಪ್ರಜೆಗಳು ನಿದ್ರಿಸುತ್ತಾ ಇರುವಾಗಲೇ ನಾವು ಇಲ್ಲಿಂದ ದೂರ ಸಾಗುವುದು ಕ್ಷೇಮ. ಅವರಿಗೆ ಬೇಸರ ಉಂಟಾದರೂ ನಮ್ಮನ್ನು ಕಾಣದೆ ಹಿಂದಿರುಗುತ್ತಾರೆ. ಅವರೊಂದಿಗೆ ಕಠಿಣ ಮಾತುಗಳನ್ನಾಡುವ ಸಂದಿಗ್ಧದಿಂದ ನಾವು ಪಾರಾದಂತಾಗುತ್ತದೆ. ಆಗಲಿ ಸಹೋದರ.